ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಇಲ್ಲಿ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದಷ್ಟು ನಿರೀಕ್ಷೆಗಳಿತ್ತು. ಆ ನಿರೀಕ್ಷೆಗಳಿಗೆ ಈಗ ಒಂದು ಸಿಹಿ ಸುದ್ದಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ಸಾಕಷ್ಟು ಜನ ಡ್ರಾಫ್ಟ್ ಒಂದು ರೂಲ್ಸ್ಗಳನ್ನು ನೋಡಿದ್ರಿ. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಕರಡು ನಿಯಮಗಳನ್ನು ಈಗ ಆಲ್ರೆಡಿ ಸರ್ಕಾರ ಪ್ರಕಟಣೆ ಮಾಡಿದೆ ಮತ್ತು ಸಾಕಷ್ಟು ಹುದ್ದೆಗಳು ಎಷ್ಟೆಷ್ಟಿದ್ದಾವೆ ಮತ್ತು ಯಾವ ಹುದ್ದೆಗಳಿಗೆ ಎಷ್ಟು ಪೋಸ್ಟ್ಗಳು ಮತ್ತು ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ಯಾವ ರೀತಿ ಎಷ್ಟೆಷ್ಟು ಒಂದು ಸಬ್ಜೆಕ್ಟ್ ವೈಸ್ ನಿಮಗೆ ಡಿವೈಡ್ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಈಗ ಆಲ್ರೆಡಿ ನೀವು ನೋಡಿದಿರಿ. ಹಾಗಾಗಿ ಒಟ್ಟು 1,76,829 ಅಭ್ಯರ್ಥಿಗಳು ಏನು TETಯನ್ನು ಪಾಸ್ ಮಾಡಿದ್ರು, ಆ ಒಂದು ಅಭ್ಯರ್ಥಿಗಳಿಗೆ ಇದೀಗ 15,000 ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆಗೆ ಅವರು ಒಳಪಡ್ತಾ ಇದ್ದಾರೆ. 15,000 ಶಿಕ್ಷಕರ ನೇಮಕಾತಿಯಲ್ಲಿ ನಿಮ್ಮದು ಕೂಡ ಒಂದು ಹುದ್ದೆ ಇರಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ಅದಕ್ಕಾಗಿ ನೀವು ನಿಮ್ಮ ಒಂದು ತಯಾರಿಯನ್ನು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡಿ, ಅದಕ್ಕಿಂತ ಮತ್ತೊಂದು ಯಾವುದೇ ಥರದ ಚಿಂತನೆಯನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಯಾಕೆ ಈ ಒಂದು ವಿಡಿಯೋ ಕ್ಲಾಸ್ ಮತ್ತು ಯಾಕೆ ಈ ಒಂದು ಮಾತುಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ವರ್ಷಗಳಿಂದ ತುಂಬ ತಿಂಗಳುಗಳಿಂದ ನೀವೇನು ಮಾಡಿದ್ರಿ, ಪ್ರಶ್ನೆಯನ್ನು ಕೇಳ್ತಾ ಇದ್ರಿ, ಸರ್ ಯಾವಾಗ ಕಾಲ್ ಮಾಡ್ತಾರೆ ಅಂತ. ಬಟ್ ಕಾಲ್ ಮಾಡುವಂತಹ ಸಮಯ ಇದೀಗ ನಿಮ್ಮ ಮುಂದೆ ಬಂದುಬಿಟ್ಟಿದೆ. ಸೊ ಬಂದಿದೆ ಅಂತಂದರೆ ಏನು, ನಿಮಗೆ ಹಬ್ಬ ಅಂದರೆ ಮ್ಯಾಕ್ಸಿಮಮ್ 2-3 ಮಂತ್ ಸಿಗ್ಬೋದಷ್ಟೇ. ನೀವು ಆ ಒಂದು 2-3 ತಿಂಗಳ ಕಾಲ ಎಷ್ಟರ ಮಟ್ಟಿಗೆ ಎಫರ್ಟ್ ಹಾಕಿರ್ತೀರಿ ಅದು ತುಂಬ ಇಂಪಾರ್ಟೆಂಟು. ನಾನು ತುಂಬ ಜನ ಹತ್ರ ಕೇಳಿದ್ದೀನಿ, ಏನು ಸರ್ ನಾವು ತುಂಬಾ ಓದಿದ್ದೀವಿ, ಹಗಲು ರಾತ್ರಿ ಬೆಳಗ್ಗೆ ಸಂಜೆ ರಾತ್ರಿ 1 ನಿಮಿಷನೂ ಪುಸ್ತಕವನ್ನೇ ಬಿಟ್ಟಿಲ್ಲ, ಆದರೂ ನಮ್ಮ ಮಾರ್ಕ್ಸೇ ಬರಲಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ಸರ್ ನಾನು ಏನೂ ಓದಿರಲಿಲ್ಲ, ನಾನು ಚೆನ್ನಾಗೇ ಮಾರ್ಕ್ಸ್ ಮಾಡಿದ್ದೀನಿ, ನಾನು ಪಾಸೇ ಆಗಿಬಿಡ್ತು. ಇದು ಏನು ಡಿಫ್ರೆನ್ಸ್ ತೋರಿಸುತ್ತೆ? ಬೇಸಿಕ್ ನಾಲೆಡ್ಜ್ ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ಎರಡೂ ಕನೆಕ್ಟ್ ಆಗಬೇಕು. ಆಗ ಪ್ರೆಸೆಂಟ್ ಮತ್ತು ಪಾಸ್ಟ್ ಎರಡೂ ನೀವು ಏನು ಮಾಡಬೇಕಾಗತ್ತೆ, ಜೊತೆಗೆ ಬಳಸ್ಕೊಂಡು ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ಸಾಕಷ್ಟು ಜನ ಪರೀಕ್ಷೆ ಬರೆದಿರ್ತಕ್ಕಂಥವ್ರು, ಪಾಸ್ ಆಗಿರ್ತಕ್ಕಂಥವ್ರು ಎಲ್ಲರ ಒಂದು ಅಭಿಪ್ರಾಯವನ್ನು ನೀವು ಕೇಳ್ಬೋದು. ಇನ್ನೊಂದು ಏನಪ್ಪ ಅಂದರೆ, ಈ ರಿಕ್ರೂಟ್ಮೆಂಟಲ್ಲಿ ಒಂದು ದೊಡ್ಡ ಬದಲಾವಣೆ ಏನಾಗಿದೆ ಅಂತಂದರೆ, ನಿಮ್ಮ CET ಇಂಪಾರ್ಟೆಂಟು. ಸೊ ಇದು 70% ನಿಮ್ಮ ಒಂದು CET ಎಕ್ಸಾಮ್ನಿಂದ ತಗೊಳ್ತಾ ಇದ್ದಾರೆ. ಇನ್ನು ರಿಮೈನಿಂಗ್ 30% ನೀವೇನು TET B.Ed ಅಥವಾ D.Ed ಅಲ್ಲಿ ತೊಗೊಂಡಿದ್ರಿ, ಆ ಅಂಕಗಳು ಅವನ್ನ ನೀವು ಕನ್ಸಿಡರ್ ಅಷ್ಟೊಂದೇನಿಲ್ಲ ಇಲ್ಲ. ಈ 70%ಅಲ್ಲಿ ಏನು ನೀವು CET ಬರೀತೀರಿ ಅದೇ ಕನ್ಫರ್ಮ್. ಸರ್ ನಾನು ಅಷ್ಟು ರ್ಯಾಂಕ್ ಬಂದಿದ್ದೆ, ಅದೆಲ್ಲ ಕನ್ಸಿಡರ್ ಆಗ್ತಾ ಇಲ್ಲ. ಇಲ್ಲಿ ಏನು ನೀವು 70% ಮಾರ್ಕ್ಸನ್ನು ತೊಗೊಳ್ತಾ ಇದ್ದೀರಿ, ಇದೇ ನಿಮ್ಮ ಒಂದು ಜಾಬಿನ ಕೀಲಿಕೈ. ಇದು ಮೊದಲನೇ ಸ್ಟೆಪ್ ಇದು. ಹಾಗಾಗಿ ಕಾನ್ಸಂಟ್ರೇಷನ್ ಮಾಡಿ, ನೀವೇನು ಮಾಡಬೇಕಾಗತ್ತೆ, ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಕಳೆದ 3 ವರ್ಷಗಳಿಂದ ನೀವು ಕಾಯ್ತಾ ಇದ್ರಿ, ಆ ಒಂದು ಕಾಯುವಿಕೆಗಾಗಿ ಈಗ ಒಂದು ಸಿಹಿ ಸುದ್ದಿ ನಿಮಗೆ ಸಿಕ್ಕಿದೆ ಅಂತ ಹೇಳ್ತಾ, ಒಟ್ಟು ಹುದ್ದೆಗಳನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಆ ಹುದ್ದೆಗಳಿಗೆ ನೀವು ಸರಿಯಾದ ಪ್ರಯತ್ನ ನಡೆಸಿದ್ರಿ ಅಂತ ಹೇಳಿದರೆ ನಿಮ್ಮ ಒಂದು ಪ್ರಯತ್ನ ಸಾರ್ಥಕ ಆಗುತ್ತೆ. ಸೊ ಹಾಗಾದರೆ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಮೊದಲಿಗೆ PSTR ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟು 900 ಹುದ್ದೆಗಳನ್ನು ನಿಮಗೆ ಕಾಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ 800 ಹೈದರಾಬಾದ್ ಕರ್ನಾಟಕ ಬಿಟ್ಟು, ಅಂದರೆ ಕಲ್ಯಾಣ ಕರ್ನಾಟಕ ಅದನ್ನು ಬಿಟ್ಟು ಇನ್ನು 100 ಪೋಸ್ಟ್ಗಳು ಇತರೆ ಕಲ್ಯಾಣ ಕರ್ನಾಟಕವನ್ನು ಬಿಟ್ಟು. ಇನ್ನು PE ಟೀಚರ್ಸ್ ಪೋಸ್ಟು ಬಂದು 150, ಅದರಲ್ಲಿ 106 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಇನ್ನು 44 ಹುದ್ದೆಗಳು ಇತರೆ ಒಂದು ಭಾಗಕ್ಕೆ. ಇನ್ನು GPSTR ಹುದ್ದೆಗಳು ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟು 6ರಿಂದ 8ನೇ ತರಗತಿಗೆ 8,500 ಹುದ್ದೆಗಳು, ಹೈಯೆಸ್ಟ್ ಹುದ್ದೆಗಳಿವು. ಅದರಲ್ಲಿ 3,228 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕಾದರೆ 5,272 ಹುದ್ದೆಗಳು ಇತರೆ ಭಾಗಕ್ಕೆ ಬರ್ತಾ ಇದ್ದಾವೆ. ಇನ್ನು ಕಂಪ್ಯೂಟರ್ ಟೀಚರ್ಸ್ ಹೊಸ ಪೋಸ್ಟ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಹೊಸ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಏನಪ್ಪ ಅಂದರೆ, 500 ನೂತನವಾದಂಥ ಒಂದು ಕಂಪ್ಯೂಟರ್ ಟೀಚರ್ ಪೋಸ್ಟ್ಗಳು. ಇದಕ್ಕೆ TETಯನ್ನು ಎಕ್ಸಾಮ್ ಬರೆದು ಪಾಸ್ ಆಗಿ ನಂತರ TETಯನ್ನು ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ, ಅದು ಕೂಡ ನಿಮಗೆ ಗೊತ್ತಿದೆ. ಇನ್ನು ಅದರಲ್ಲಿ 300 ಜನ ಕಲ್ಯಾಣ ಕರ್ನಾಟಕ, 200 ಜನ ಇತರೆ ಭಾಗಗಳಿಗೆ ನಮಗೆ ಟೀಚರ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೈಸ್ಕೂಲ್ ಟೀಚರ್ಸ್ಗೆ 4,500 ಪೋಸ್ಟ್ ಇದ್ದಾವೆ. ಈಕ್ವಲ್ ಅಂತ ಹೇಳ್ಬೋದು, 2,000 ಪೋಸ್ಟ್ಗಳನ್ನು ಕಲ್ಯಾಣ ಕರ್ನಾಟಕ ಮತ್ತು ಇತರೆ ಭಾಗಕ್ಕೆ ಹಂಚಿಕೆಯಾಗಿದೆ. ಇನ್ನು ಹೈಸ್ಕೂಲ್ ಟೀಚರ್ PE ಟೀಚರ್ಗೆ ಸಂಬಂಧಪಟ್ಟಂತೆ 450 ಪೋಸ್ಟ್ಗಳಿದ್ದಾವೆ. 319 ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕಕ್ಕೆ, 131 ಪೋಸ್ಟ್ಗಳು ಇತರೆ ಭಾಗಕ್ಕೆ, ಅಂದರೆ ನಾನ್ HK ಅಂತ ಹೇಳ್ತೀವಲ್ಲ ಆ ಒಂದು ವಿಭಾಗಕ್ಕೆ ಪೋಸ್ಟ್ಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಟ್ಟು ಹುದ್ದೆಗಳು ಬಂದು 15,000 ಶಿಕ್ಷಕರ ನೇಮಕಾತಿ.
ಹಾಗಾಗಿ ಶೀಘ್ರದಲ್ಲೇ ಅಧಿಸೂಚನೆ ಬರುತ್ತೆ. ಈ ಅಧಿಸೂಚನೆಗೆ ಟೈಮನ್ನು ನೀವು ವೆಯ್ಟ್ ಮಾಡ್ದೇ ಈಗಲೇ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಸೊ ಹೇಗೆಲ್ಲ ಮಾಡ್ತಿದ್ದೀವಿ ನಾವೇನು ಮಾಡ್ತಿದ್ದೀವಿ ಅಂದರೆ, ನಾನು ಕೇಳಿದಷ್ಟು ಸುಮಾರು ಜನ ಏನು ಮಾಡ್ತಾರೆ, ಇದೀಗ ಕೋಚಿಂಗ್ ಸೆಂಟರ್ಗಳನ್ನು ಹುಡುಕ್ತಾ ಇದ್ದಾರೆ. ಒಂದಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ದೇ ಆರ್ ಸರ್ಚಿಂಗ್ ಕೋಚಿಂಗ್ ಸೆಂಟರ್ಸ್. ಸೊ ಇನ್ನೊಂದಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಟೆಕ್ಸ್ಟ್ ಬುಕ್ಗಳನ್ನು ಹುಡುಕ್ತಾ ಇದ್ದಾರೆ. ಸೊ ಕೋಚಿಂಗ್ ಸೆಂಟರ್ನ ಹುಡುಕೋರು ಒಂದಷ್ಟು ಜನ, ಇನ್ನೂ ಕೆಲವರು ಟೆಕ್ಸ್ಟ್ ಬುಕ್ಗಳನ್ನು ಇನ್ನೂ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವ್ರ ಹತ್ರ ಸಜೆಷನ್ಗಳನ್ನು ಕೇಳ್ತಾ ಇದ್ದಾರೆ. ಸೊ ಎವ್ರಿಥಿಂಗ್ ಈಸ್ ಓಕೆ, ಎಲ್ಲ ಕರೆಕ್ಟೇ. ಬಟ್ ಫೈನಲಿ ನೀವು ಟೆಕ್ಸ್ಟ್ ಬುಕ್ಕನ್ನು ಹುಡುಕಿ, ಕೋಚಿಂಗ್ ಸೆಂಟರ್ನ ಹುಡುಕಿ, ಏನಾದರೂ ಮಾಡಿ ನಿಮ್ಮಲ್ಲಿ ಇರುವಂಥ ನಾಲೆಡ್ಜನ್ನು ಎನ್ರಿಚ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅದಕ್ಕೆ ನನ್ನ ಸಜೆಷನ್ ಏನಂದರೆ, ನೀವು ಆ ಒಂದು 6ರಿಂದ 10ನೇ ತರಗತಿಯವನ್ನ ಟೆಕ್ಸ್ಟ್ ಬುಕ್ಗಳನ್ನು ಮೊದಲು ಕವರ್ ಮಾಡಿ. ಕನ್ನಡ ಥರ್ಡ್ ಪೇಪರಿಗೆ ಬೇಕು, 3ನೇ ಪೇಪರ್ ನೀವು ಬರೀತಾ ಇದ್ದೀರಾ, ಸೊ ಥರ್ಡ್ ಪೇಪರಿಗೆ ಕನ್ನಡ ಬೇಕು ಆ್ಯಂಡ್ ಕನ್ನಡ ಇಂಗ್ಲೀಷ್ ಬೇಕೇ ಬೇಕು. 50-50 ಇರುತ್ತೆ, ಅದರಲ್ಲಿ ನೀವು 35% ತೊಗೊಳ್ಳಲೇಬೇಕು. ಎಲಿಜಿಬಿಲಿಟಿ ಇಟ್ಟುಬಿಟ್ಟಿದ್ದಾರೆ, ಓಕೆನಾ. ಇನ್ನು ಸೆಕೆಂಡ್ ಪೇಪರು ನಿಮ್ಮದೇ ಆದಂಥ ಪೇಪರ್ ಇರುತ್ತೆ, ನಿಮ್ಮ ಸಬ್ಜೆಕ್ಟು. ಅದು ನೀವು 6, 7, 8, 9, 10ನೇ ತರಗತಿ ಎಲ್ಲ ಪಾಠಗಳನ್ನು ಕಂಪಲ್ಸರಿ ಓದಬೇಕು. ಯಾವ ರೀತಿ ಓದಬೇಕು, ಹೇಗೆ ನೋಟ್ಸ್ ಮಾಡ್ಕೊಳ್ಬೇಕು, ಈಗ ಆಲ್ರೆಡಿ ಓದಿದ್ದನ್ನು ಹೇಗೆ ರಿವಿಷನ್ ಮಾಡಬೇಕು, ಅದೆಲ್ಲ ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಇನ್ನು ಫಸ್ಟ್ ಪೇಪರು ಜನರಲ್ ಪೇಪರು ಎಲ್ಲರಿಗೂ ಕಾಮನ್ ಆಗಿರುತ್ತೆ, ಎಜುಕೇಷನಲ್, ಸೈಕಾಲಜಿ ಎಲ್ಲ ಇರುತ್ತೆ. ಸೊ ಆ ಒಂದು ಪೇಪರ್ಗೆ ನೀವು ಹೇಗೆ ಸಿದ್ಧತೆಯನ್ನು ಮಾಡ್ಕೋಬೇಕು, ಅದಕ್ಕೆ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ನೀವು ಆ ಪ್ರಕಾರ ಪ್ರಿಪ್ರೇಷನನ್ನು ಮಾಡಬೇಕು. ಇದಿಷ್ಟು ನಿಮ್ಮ ತಲೆಯಲ್ಲಿದ್ದರೆ ನೀವು ಏನು ಮಾಡ್ಬೋದು ಅಂದರೆ ಸಕ್ಸಸ್ ಆಗ್ಬೋದು. ಇದಾದ ನಂತರ ನೀವೇನು ಮಾಡಬೇಕಾಗತ್ತೆ, ಬೇರೆ ಟೆಕ್ಸ್ಟ್ ಬುಕ್ಗಳು, ಆ ಥರ ಟೆಕ್ಸ್ಟ್ ಬುಕ್ಗಳು ಅವುಗಳನ್ನು ನೀವು ಹುಡುಕಬಹುದು. ಅಥವಾ ಇಲ್ಲ ಸರ್ ನಾನು ಅವನ್ನೇ ಓದ್ತೀನಿ ಅಂದರೆ ಅವನ್ನೇ ಪರ್ಫೆಕ್ಟಾಗಿ ಓದಬೇಕು. ನೀವೇನು ಮಾಡ್ತೀರಾ, ಆ ಎಲ್ಲ ಬುಕ್ಕನ್ನು ಮುಂದಿಟ್ಕೊಂಡ್ಬಿಟ್ಟು ನಾನು ಯಾವುದೂ ಓದೋದಿಲ್ಲ, ಕೊನೆಗೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಟೈಮ್ ಆಗುತ್ತೆ ಮಲ್ಕೊಂಬಿಡೋದು, ಮತ್ತು ಬೆಳಗ್ಗೆ ಅದೇ ಚಿಂತೆ, ಅದೇ ಹಾಡು, ಅದೇ ರಾಗ. ಈ ಥರ ಆಗಬಾರ್ದು. ಒಂದಷ್ಟು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಆ ಟೈಮ್ ಟೇಬಲ್ ಪ್ರಕಾರ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಪ್ರಿಪೇರ್ ವೆಲ್. ಆ ಪ್ರಿಪರೇಷನನ್ನು ಚೆನ್ನಾಗಿ ಮಾಡಬೇಕಾಗುತ್ತೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರು 10th ಸರ್ ನಾನು 10th ಬರ್ತೀನಿ ಸರ್, ಪ್ರೈಮರಿಯಲ್ಲಿ ನನಗೆ ಎಲ್ಲ ಓಕೆ, 10th ಸ್ಟ್ಯಾಂಡರ್ಡ್ ಸೈನ್ಸ್ ಗೊತ್ತಾಗ್ತಾ ಇಲ್ಲ ಸರ್, 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಗೊತ್ತಾಗ್ತಾ ಇಲ್ಲ, ಈಗ ನಾನು ಸ್ಕೂಲಿಗೆ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ, ನನಗೆ ಬೇಸಿಕ್ಕಿಂದ ಎಲ್ಲ ಬೇಕು, ನಾನು ಓದ್ತೀನಿ ಸರ್, ನನಗೆ ಟೈಮ್ ಇದೆ, ನಾನು 1 ಗಂಟೆ ವಿಡಿಯೋ ಇದ್ರೂ ನಾನು ಚೆನ್ನಾಗಿ ಅಭ್ಯಾಸ ಮಾಡ್ತೀನಿ ಅನ್ನೋರು ಯಾರಾದರೂ ಇದ್ದರೆ ನಿಮಗೆ ಒಂದು ಅವಕಾಶ ಇದೆ. ಏನಪ್ಪ ಅಂದರೆ, ನಮ್ಮ ಒಂದು TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು, ಈ ಒಂದು ಆ್ಯಪು ಪ್ಲೇಸ್ಟೋರಲ್ಲಿ ನಿಮ್ಗೆ ಸಿಗುತ್ತೆ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದರಲ್ಲಿ 10th ಸ್ಟ್ಯಾಂಡರ್ಡ್ ಸೈನ್ಸ್ ಮತ್ತು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ಗೆ ಕೋರ್ಸ್ ಇದ್ದಾವೆ. ಸೊ ಕೇವಲ 500 ರೂಪೀಸಲ್ಲಿ ಸಿಗ್ತವೆ ನಿಮಗೆ. 500 ಟ್ಯಾಕ್ಸ್ ಅದು ಇದು ಅಂತ ಸೇರೋದು, ಯಾಕಂದರೆ ನಾನು ಮಾಡಿಲ್ಲ, ಬೇರೆಯವರು IIT ಅವರು ಯಾವುದೋ ಬೇರೆಯವರು ಮಾಡಿದ್ದಾರೆ. ನಿಮಗೆ ಇಂಟ್ರೊಡ್ಯೂಸ್ ಕೂಡ ನಾನು ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ನಿಮಗೆ 10th ಸ್ಟ್ಯಾಂಡರ್ಡಿನ ಎಲ್ಲ ಒಂದು ಸಿಲೆಬಸ್ಸನ್ನು ಕವರ್ ಮಾಡಿದ್ದಾರೆ. ಸೊ ನೀವು ಆ ಸಿಲೆಬಸ್ಸನ್ನು ನೀವು ಅಭ್ಯಾಸ ಮಾಡಿದರೆ ಖಂಡಿತವಾಗಿ ನಾನೇನು ಹೇಳಿದೆ, 10th ಸ್ಟ್ಯಾಂಡರ್ಡ್ದು ಸೈನ್ಸ್ ಸಿಗುತ್ತೆ, ಓಕೆ, ಅದೇ ಥರ ಮ್ಯಾಥ್ಸ್ ಸಿಗುತ್ತೆ. ಸೊ ಈ ಒಂದು ಸೈನ್ಸ್ ಮತ್ತು ಮ್ಯಾಥ್ಸು ಎರಡು ಕಂಪ್ಲೀಟ್ ಕವರ್ ಮಾಡಿದ್ದಾರೆ. ನೀವು 1 ತಿಂಗಳ ಅವಧಿಯಲ್ಲಿ, 1 ವರ್ಷ ಇರುತ್ತದೆ ಆ್ಯಕ್ಚುಲಿ ಕೋರ್ಸು, 500 ರೂಪಾಯಿ ಅಷ್ಟೇ ಇರುತ್ತೆ. ನೀವೇನು ಮಾಡ್ಬೋದು, ಅಲ್ಲಿ ತೊಗೊಂಡು ನೀವು 1 ದಿನಕ್ಕೆ 1 ಚಾಪ್ಟರ್ ಕವರ್ ಮಾಡ್ಬೋದು. ಜಸ್ಟ್ ಲಿಸನ್ ಕೇಳಿಸ್ಕೊಳ್ಳೋದು, ನೋಟ್ಸ್ ಮಾಡ್ಕೊಳ್ಳೋದು, ಅಲ್ಲೇ PDF ಇರ್ತವೆ. ಬಟ್ ಒಂದೇನಪ್ಪ ಅಂದರೆ, ದಿಸ್ ಈಸ್ ಆಲ್ ಇನ್ ಇಂಗ್ಲೀಷ್ ಮೀಡಿಯಮ್, ಇಂಗ್ಲೀಷಲ್ಲಿ ಇರ್ತವೆ. ಕನ್ನಡ ಬೇಕಂದ್ರೂ ಸಿಗ್ತವೆ, ಇಂಗ್ಲೀಷ್ ಬೇಕಂದ್ರೂ, ಕನ್ನಡ ಬೇಕಂದರೆ ನಿಮ್ಗೆ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ. ಬಟ್ ಇಂಗ್ಲೀಷಲ್ಲಿ ಇವರು ಕ್ಲಾಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೋರ್ಡ್ ಮೇಲೆ ಬರೆದು ನಿಮಗೆ ಕ್ಲಾಸ್ ರೂಮ್ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ನಿಮಗೆ ಹೇಳ್ಕೊಟ್ಟಿದ್ದಾರೆ. ಓಕೆ, ಇಲ್ಲ ಸರ್ ನಮಗೆ ಟೆಸ್ಟ್ ಸೀರೀಸ್ಗಳು ಬೇಕು, ಟೆಸ್ಟ್ಗಳನ್ನು ಅಟೆಂಡ್ ಮಾಡಬೇಕು ಅಂದರೆ CTETಗೆ ಸಂಬಂಧಪಟ್ಟಂಥ ಟೆಸ್ಟ್ ಸೀರೀಸ್ಗಳಿದ್ದಾವೆ. ಆಮೇಲೆ ನಮ್ಮದೇ ಆದಂಥ ಅಂದರೆ ನಾವು ಮಾಡಿರುವಂಥ ಒಂದು ಟೆಸ್ಟ್ ಸೀರೀಸ್ಗಳಿದ್ದಾವೆ. ಅಥವಾ TETಗೆ ಮಾಡಿರುವಂಥ ಒಂದು ಮ್ಯಾಥಮೆಟಿಕ್ಸ್ ಕೋರ್ಸ್ ಇದೆ. ಸೊ ಅಲ್ಲೂ ಕೂಡ ನಿಮಗೆ ಸಾಕಷ್ಟು ಲೆಕ್ಕಗಳು ನಿಮಗೆ ರಿಟರ್ನ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ಇದ್ದಾವೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಸಿ ನಮ್ಮ ಒಂದು ಆ್ಯಪನ್ನು ನೀವು ನೋಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ. ಫಾರ್ ಮೋರ್ ಡೀಟೇಲ್ಸ್ ಇದ್ರ ಬಗ್ಗೆ ನೀವೇನು ಮಾಡ್ಬೋದು ಅಂದರೆ, ನಿಮ್ಮ ಡೌಟ್ಸ್ಗಳನ್ನು ಈ ನಂಬರಿಗೆ ಮಾಡಿ, 8123441226 ಈ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮಗೆ ಲಿಂಕ್ ಕೂಡ ಬರುತ್ತೆ. ಜೊತೆಗೆ ವಾಯ್ಸ್ ಮೆಸೇಜ್ ಹಾಕಿ, ಸರ್ ನಮ್ಗೆ ಈ ಥರ ಪ್ರಾಬ್ಲಮ್ ಅನ್ನಿಸ್ತಾ ಇದೆ, ಅಥವಾ ನಮಗೆ ಈ ಥರ ಡೌಟ್ ಇದೆ, ನಾವು ಇದನ್ನು ನಿಮ್ಮ ಹತ್ರ ಕೇಳಬೇಕು ಅಂದ್ಕೊಂಡಿದ್ವಿ, ಏನು ಮಾಡ್ಬೋದು ಸರ್, ಇದಕ್ಕೆ ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಅಂತ. ಸೊ ಕೇಳಿ, ನನಗೆ ಗೊತ್ತಿದ್ದರೆ ಖಂಡಿತ ನಾನು ನಿಮಗೆ ವಾಯ್ಸ್ ಮೆಸೇಜನ್ನು ಅಥವಾ ಟೈಪ್ ಮಾಡಿ ಆನ್ಸರನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಐ ಹೋಪ್ ಈ ಒಂದು ರಿಕ್ರೂಟ್ಮೆಂಟಲ್ಲಿ ನೀವು ಒಂದು ಜಾಬ್ ತಗೊಳ್ಳೋವಂಥ ಕನಸು ನನಸಾಗಲಿ. ಹೆಚ್ಚಿನದಾಗಿ ಶ್ರಮವನ್ನು ಹಾಕಿ ಅಭ್ಯಾಸವನ್ನು ಮಾಡಿ. ಜೊತೆಗೆ ಫಸ್ಟಿಗೆ ಒಂದೇ ಸಲ ಹೆವಿ ಆಗೋದು ಬೇಡ,
ಗ್ರ್ಯಾಜುವಲಿ ನಿಮ್ಮ ಒಂದು ಅಭ್ಯಾಸವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಸ್ಟಾರ್ಟಿಂಗಿಂದ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ನೀವು. ಅಂದರೆ ಒಂದು ಸ್ಟೆಪ್ ಯಾವ ಥರ ಸ್ಟೆಪ್ ಇರಬೇಕಂದ್ರೆ, ನೀವು ಹತ್ತುವಂಥ ಮೆಟಲ್ ಒಂದೇ ಸಲ ಇಲ್ಲಿಗೆ ನಾವು ಜಿಗಿಯೋಕ್ಕಾಗಲ್ಲ, ಬಟ್ ಈ ಸ್ಟೆಪ್ಪನ್ನು ಹತ್ತುತ್ತಾ ಹೋಗಬೇಕಾಗತ್ತೆ. ಈ ರೀತಿ ನೀವು ಪ್ರಿಪ್ರೇಷನ್ನು ಮಾಡ್ಕೊಳ್ಳಿ. ಒಂದಿನ 1 ಗಂಟೆ ಓದಿದರೆ ನೆಕ್ಸ್ಟ್ ಡೇ ನೀವು 1.5 ಗಂಟೆ, ನೆಕ್ಸ್ಟ್ ಡೇ 1.25 ಗಂಟೆ, ಅದರ ನೆಕ್ಸ್ಟ್ ಡೇ ಅದರ 3-4 ಡೇಸ್ ಆದಮೇಲೆ 2 ಅವರ್ಸ್ 3 ಅವರ್ಸ್ ತನಕ, ನೆಕ್ಸ್ಟ್ ನೀವು 4 to 5 ಅವರ್ಸ್ ತನಕ ಓದಲಿಕ್ಕೆ ಪ್ರಯತ್ನ ಮಾಡಿ. ಜಾಬ್ಗೆ ಹೋಗೋರು ಏನು ತೊಂದರೆ ಇಲ್ಲ, ಅದರಲ್ಲೇ ಸಮಯ ಮಾಡ್ಕೊಂಡು ಓದಿ. ಸೊ ಟೀಚಿಂಗ್ ಪ್ರೊಫೆಷನಲ್ಲಿದ್ದವರು ಟೀಚಿಂಗ್ ಪ್ರೊಫೆಷನನ್ನು ಬಿಟ್ಟು ಓದ್ತೀನಿ ಅಂತ ಆಗಲ್ಲ. ಅದರಲ್ಲೇ ನೀವೇನು ಮಾಡಬೇಕಾಗುತ್ತೆ, ಟೈಮನ್ನು ಮಾಡಿಕೊಂಡು ಓದಬೇಕು. ಅಧಿಕೃತ ನೋಟಿಫಿಕೇಷನ್ ಆದಮೇಲೆ ನಾನು ಹೇಳಲ್ಲ, ಸ್ಕಿಪ್ ಮಾಡಿ ಬೇಕಾದ್ರೆ ನೀವು ಓದ್ಬೋದು ಕಾನ್ಫಿಡೆಂಟ್ ಆಗಿ. ಓಕೆ, ಸೊ ಇದಿಷ್ಟು ಈಗ ನಾನು ನಿಮಗೆ ಹೇಳಬೇಕಾದಂತಹ ಮಾಹಿತಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಸೊ ಈ ಒಂದು ಹುದ್ದೆಗಳ ತಯಾರಿ ಬೇಗ ಮಾಡ್ಕೊಳ್ಳಿ. ಧನ್ಯವಾದಗಳು.